ಅವ್ರದ್ದು ರಕ್ತರಾಮ್ ಅಂತ ಹೆಸರು, ಅವರು ಹುಟ್ಟಿದ ಹೆಸರು. ಲಾಟುವಿನ ಬಾಲ್ಯದ ಬಗ್ಗೆ ತಿಳಿದಿರುವುದು ಅತ್ಯಲ್ಪ. ಲಾಟುವು ತನ್ನ ಬಗ್ಗೆ ತಾನು ಏನನ್ನೂ ಹೇಳಿಕೊಳ್ಳುತ್ತಿರಲಿಲ್ಲ. ಯಾರಾದರೂ ಅವರ ಬಾಲ್ಯದ ಬಗ್ಗೆ ಕೇಳಿದರೆ ಭಗವಂತನನ್ನು ಒತ್ತಿಗಿಟ್ಟು ಈ ಮಹತ್ವವಿಲ್ಲದವನ ಬಗ್ಗೆ ಮಾತನಾಡಬೇಕೆ ಎನ್ನುತ್ತಿತ್ತು. ಏನು ಈ ಮಹತ್ವವಿಲ್ಲದವನ ಬಗ್ಗೆ ಏನು ಮಾತಾಡಬೇಕು, ನಂದೇನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ರು ಅವರು. ಎನ್ನುತ್ತೀರೋ ತಿಳಿಗೇಡಿಯಾಗಬೇಡಿ ಎಂದು ಬಿಡುತ್ತಿದ್ದ. ಅವನು ಬಿಹಾರದ ಚಾಪ್ರಾ ಜಿಲ್ಲೆಯಲ್ಲಿ ಬಹುಶಃ 19ನೇ ಶತಮಾನದ ನಡುವೆ ಹುಟ್ಟಿದವನು. ಆದರೆ ಅವನು ಬಂಗಾಳಿಯವನಲ್ಲ. ನಮ್ಮ ರಾಮಕೃಷ್ಣ ಅವರು ಬಂಗಾಳದಲ್ಲಿ, ಇವರು ಬಿಹಾರದ ಚಾಪ್ರಾ ಜಿಲ್ಲೆಯ ಬಹುಶಃ 19ನೇ ಶತಮಾನದ ನಡುವೆ ಹುಟ್ಟಿದವನು. ಅವನಿಗೆ ರಕ್ತುರಾಮ್ ಎಂದು ಹೆಸರಿಟ್ಟಿದ್ದರು. ಹಾಗಂದರೆ ಹೇ ರಾಮ ಅಂತ, ಅವನಿಗೆ ಹೇ ರಾಮ ಅನ್ನುವ ಅವರ ಭಾಷೆಯಲ್ಲಿ ರಕ್ತುರಾಮ್ ಅಂತ. ಈ ಮಗುವಿನ ರಕ್ಷಕನಾಗಿರುವ ಹೇ ರಾಮ ಈ ಮಗುವಿನ ರಕ್ಷಕನಾಗಿರು ಎಂದರ್ಥ. ತಂದೆ ತಾಯಿ ಹಳ್ಳಿಗಾಡಿನವರು. ಇಬ್ಬರು ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗುವಂಥ ಪರಿಸ್ಥಿತಿ. ಅಂತಹ ಸಂಸಾರ. ರಕ್ತುರಾಮುವಿಗೆ 5 ವರ್ಷವಾಗಿದ್ದಾಗಲೇ ತಂದೆ ತಾಯಿ ಇಬ್ಬರು ಸತ್ತು ಹೋಗಿದ್ದರು. ಸ್ವಂತಕ್ಕೆ ಮಕ್ಕಳಿಲ್ಲದ ಒಬ್ಬ ಚಿಕ್ಕಪ್ಪ ರಕ್ತುರಾಮನನ್ನು ತುಂಬ ಪ್ರೀತಿಯಿಂದ ಸಾಕಿ ಸಲಹಿದ. ಹಳ್ಳಿಯಲ್ಲಿ ರಕ್ತುರಾಮನು ಹೊಲಗಳಲ್ಲಿ ದನ ಕಾಯುವ, ಕುರಿ ಕಾಯುವ, ಇನ್ನಿತರ ಬಾಲ್ಯದೊಂದಿಗೆ ಎಗ್ಗಿಲ್ಲದೆ ಸ್ವತಂತ್ರವಾಗಿ ಬೆಳೆದನು. ಕೊನೆಗೆ ಪರಿಸ್ಥಿತಿ ಕಷ್ಟವಾಗಿ ಬಂದಾಗ ಸಾಲ ಮಾಡಿದರು ಅವರ ಚಿಕ್ಕಪ್ಪ. ಈ ಸಾಲಕ್ಕೆ ಮನೆಯನ್ನು ಮಾರಿದರು. ಬದುಕುವ ಮಾರ್ಗವನ್ನು ಕಂಡುಕೊಳ್ಳಲು ರಕ್ತುರಾಮನನ್ನು ಕೋಲ್ಕತ್ತಾದಲ್ಲಿರುವ ಡಾಕ್ಟರ್ ರಾಮಚಂದ್ರ ದತ್ತರು, ಇವರು ನಮ್ಮ ಹೊಸನಗರದಲ್ಲಿ ಬರ್ತಾರೆ, ಅದೆಲ್ಲ ನಮ್ಮ ರಾಮಕೃಷ್ಣೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಫೂಲ್ಚಂದ್ ಎಂಬಾತನಿಂದ ಅಲ್ಲಿಗೆ ಸೇರಿಕೊಳ್ತಾನೆ. ರಕ್ತುರಾಮನಿಗೆ ರಾಮಚಂದ್ರ ದತ್ತರ ಮನೆಯಲ್ಲಿ ಸೇವಕನ ಕೆಲಸ ಸಿಕ್ಕಿತು. ನಂಬಿಕೆಯ ಅರ್ಹನಾದ ಸೇವಕನೆಂದು ಪ್ರಸಿದ್ಧನಾದನು. ಬಹಳ ನಂಬಿಕೆಯ ಸೇವಕನಾದನು ಅವರಲ್ಲಿ. ಆದರೆ ಪೂರ್ತಿ ಅನಕ್ಷರಸ್ಥ, ಅಕ್ಷರವೇ ಇರಲಿಲ್ಲ. ಪಾಪ ಅವನು ಎಲ್ಲಿ ಕಲೀಲಿಕ್ಕೆ ಸಾಧ್ಯ. ರಾಮಚಂದ್ರನ ಗೆಳೆಯನೊಬ್ಬನು ಮನೆಯ ದುಡ್ಡನ್ನು ಕದ್ದಿರಬೇಕೆಂದು ಅನುಮಾನ ಪಟ್ಟು ಕೇಳಿದನು. ಅವನ ಫ್ರೆಂಡ್ ಬಂದಿರ್ತಾರೆ, ರಾಮಚಂದ್ರ ದತ್ತರ ಫ್ರೆಂಡು. ಏನೋ ಹಣ ಸಿಕ್ಕಿರಲಿಲ್ಲ, ಇಟ್ಟಿದ್ದು ಕಾಣಲಿಲ್ಲ, ಅದಕ್ಕೋಸ್ಕರ ಅವನ ಬಗ್ಗೆ ಕೇಳ್ತಾನೆ, ನೀನೇ ತಗೊಂಡಿದ್ದೀಯಾ ಅಂತ. ಆವಾಗ ರಾಮಚಂದ್ರನನ್ನು ಓಲೈಸುವುದಕ್ಕಾಗಿ, ಅಂದರೆ ರಾಮಚಂದ್ರನ ಫಲ ವಹಿಸುವುದಕ್ಕಾಗಿ. ಅದಕ್ಕೆ ರಕ್ತುರಾಮ ತಕ್ಷಣ ನಾನು ಇಲ್ಲಿಯ ಸೇವಕ, ಕಳ್ಳನಲ್ಲ ಎಂದು ದಿಟ್ಟವಾಗಿ ಧೈರ್ಯವಾಗಿ ಉತ್ತರ ಕೊಟ್ಟ. ಈ ಎದೆಗಾರಿಕೆಯಿಂದ ಅಪಮಾನಿತನಾದ ಗೆಳೆಯನು ರಾಮಚಂದ್ರನ ಹತ್ತಿರ ಚಾಡಿ ಹೇಳಲು ಹೋದಂತಾಗಿತ್ತು. ಅದಕ್ಕೆ ಅವನು ಕಳ್ಳನಲ್ಲ ಎಂದರು. ಅವರು ಯಾರು ರಾಮಚಂದ್ರ ಹತ್ರ ಹೇಳ್ತಾರೆ ಅವನು ಕಳ್ಳನಲ್ಲ, ಅವನು ನಂಬಿಕೆಯ ನನ್ನ ಬಂಟ ಅಂತ ಹೇಳ್ತಾರೆ. ರಾಮಚಂದ್ರ ದತ್ತರು ಆಗಾಗ ಕಲ್ಕತ್ತಾದಲ್ಲಿ ರಾಮಕೃಷ್ಣರ ಹತ್ತಿರ ಬರುತ್ತಿದ್ದರು. ಅಲ್ಲಿ ಅವರಿಂದ ಕೇಳಿದ ದೈವಿ ವಿಚಾರಗಳನ್ನು ಮನೆಯವರ ಹತ್ತಿರ ಹೋಗಿ ಹೇಳ್ಕೊಳ್ತಾ ಇದ್ರು. ಅಲ್ಲಿ ಏನು ಕೇಳಿರ್ತಾರೆ ಅದನ್ನು ಮನೆ ಹತ್ರ ಮಕ್ಕಳ ಹತ್ರ ಹೇಳುತ್ತಿದ್ದರು. ಲಾಟು ಆ ವಿಷಯಗಳನ್ನು ಕೇಳುತ್ತಿದ್ದ. ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅವನು ಕೇಳ್ತಾ ಇದ್ದ. ಅವನಿಗೂ ಮನಸ್ಸಾಗುತ್ತಿತ್ತು, ನಾನು ಅಲ್ಲಿಗೆ ಹೋಗಬೇಕೆಂದು. ಅಕ್ಷರ ಜ್ಞಾನವಿಲ್ಲದ ಲಾಟುವಿಗೆ ಬಿಹಾರಿ ಭಾಷೆ ಬೇರೆ, ಇವೊಂದು ಬಿಹಾರಿ ಭಾಷೆ, ಅಲ್ಲಿ ಬಂಗಾಳಿ ಭಾಷೆ. ಕಲ್ಕತ್ತಾದ ಭಾಷೆ. ನಾನು ಶ್ರೀರಾಮಕೃಷ್ಣರನ್ನು ನೋಡಬೇಕು ಎಂದು ಕೇಳಿಕೊಂಡ. ಲಾಟುವಿನ ಶ್ರದ್ಧೆಯನ್ನು ನೋಡಿದ ರಾಮಚಂದ್ರ ದತ್ತರು ಇದಕ್ಕೆ ಒಪ್ಪಿದರು. ಶ್ರೀರಾಮಕೃಷ್ಣರು ಲಾಟುವನ್ನು ನೋಡಿದ ಕೂಡಲೇ, ರಾಮ್, ಈ ಹುಡುಗನನ್ನು ನೀನು ಎಲ್ಲಿ ಕರೆತಂದೆ, ಎಲ್ಲಿ ಇಟ್ಕೊಂಬಂದೆ ಹುಡುಗನನ್ನು? ಅವ್ರಿಗೆ ಅವಾಗಲೇ ಗೊತ್ತು ಅವನು ನನ್ನ ಭಕ್ತ ಅಂತ, ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲಿ ಕರೆತಂದೆಯ? ಇವನು ನಿನಗೆಲ್ಲಿ ಸಿಕ್ಕ? ನನಗೆ ಇವನಲ್ಲಿ ಪವಿತ್ರ ಲಕ್ಷಣಗಳು ಕಾಣುತ್ತಿವೆ ಎಂದರು. ನಿತ್ಯ ಮುಕ್ತಾತ್ಮರಿಗೆ ಜ್ಞಾನದ ಮುಸುಕನ್ನು ಸರಿಸಬೇಕು ಅಷ್ಟೇ ಅಂತ. ಮುಕ್ತಾದವರಿಗೆ ಜ್ಞಾನದ ಮುಸುಕನ್ನು ಸರಿಸಿದಾಗ ಅವರ ಪ್ರಭಾವ ಏನು ಅಂತ ಗೊತ್ತಾಗ